ವೆಲ್ಕಮ್ ಬ್ಯಾಕ್ ಟು ನಮ್ಮದೊಂದು ಹೊಸ ವೀಡಿಯೋಕ್ಕೆ. ಈ ಒಂದು ವಿಡಿಯೋ ಒಳಗೆ ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಕತ್ತೀನಿ ಅಂದ್ರೆ, ಸೊ ಹಾಸ್ಟೆಲ್ದು ಲೈಕ್ ಇವಾಗ BCM ಆದರೂ ಆಗಿರ್ಬೋದು ಅಥವಾ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ SC/ST ಹಾಸ್ಟೆಲ್ಗಳು ಬೇಕು. ಯಾವಾಗ ಸ್ಟಾರ್ಟ್ ಆಗ್ತೈತಿ ಮತ್ತು ಡೇಟ್ ಯಾವಾಗ ಎಂಡ್ ಆಗ್ತೈತಿ. ಇವಾಗ ಆಲ್ರೆಡಿ ಒಂದು ಸ್ವಲ್ಪ ದಿನ ಒಂದಿಷ್ಟು ಕೋರ್ಸ್ಗಳಿಗೆ ಅಂದರೆ ನಾನ್ ಪ್ರೊಫೆಷ್ನಲ್ ಕೋರ್ಸ್ಗಳಿಗೆ ಸ್ಟಾರ್ಟ್ ಮಾಡಿದರು. ಮತ್ತು ಇವಾಗ ಮತ್ತೆ BCM ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಹಾಸ್ಟೆಲ್ ಟೈಪಲ್ಲಿ ಗೌರ್ಮೆಂಟ್ ಹಾಸ್ಟೆಲ್ ಟೈಪಲ್ಲಿ 2 ಟೈಪ್ ಬರ್ತವೆ. ಒಂದು BCM ಹಾಸ್ಟೆಲ್ ಟೈಪ್, ಇನ್ನೊಂದು SC/ST ಹಾಸ್ಟೆಲ್ ಟೈಪ್. ಸೊ 2 ಟೈಪ್ ಬಗ್ಗೆ ನಾನು ನಿಮಗೆ ಹೇಳ್ತೇನಂತ. ಸೊ ವಿಡಿಯೋ ಎಂಡ್ವರೆಗೂ ನೋಡಿರಿ. ಇನ್ನೇನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮೊಂದು ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ. ಯಾರಾದರೂ ಹಾಸ್ಟೆಲ್ ಜಾಯ್ನ್ ಆಗಬೇಕು, ನಾವು ಹಾಸ್ಟೆಲ್ ಇರಬೇಕು ಅಂತ ಇದ್ದಾರೆ, ಸೊ ಅವರಿಗೆಲ್ಲ ಹೆಲ್ಪ್ ಆಗುತ್ತೆ. ಸೊ ಸ್ಟಾರ್ಟ್ ಮಾಡ್ತೀನಂತ. ಇವಾಗ ನೋಡಿರಿ, ಫಸ್ಟ್ನೇದಾಗಿ ಹೇಳ್ತೀನಂತ BCM ಹಾಸ್ಟೆಲ್ ಬಗ್ಗೆ. BCM ಹಾಸ್ಟೆಲ್ ಬಗ್ಗೆ ನಿಮಗೆ ಅಪ್ಲಿಕೇಶನ್ ಹಾಕಬೇಕು, ನಾವು BCM ಹಾಸ್ಟೆಲ್ಗೆ ಜಾಯ್ನ್ ಆಗಬೇಕು, ನಮ್ಮ ಕಾಲೇಜಿಗೆ ನಿಯರ್ ಐತಿ ಅಂದ್ರೆ. ಸೊ ಇವಾಗ ನೀವು ಬೆಂಗಳೂರಲ್ಲಿ ಹಾಕಿರಿ, ಬೇರೆ ಯಾವುದೇ ಒಂದು ಡಿಸ್ಟ್ರಿಕ್ಟಲ್ಲೂ ಹಾಕಿರಿ. ಸೊ ಅದು ಇವಾಗ ಎಟ್ ಪ್ರೆಸೆಂಟ್ ಆ ಒಂದು ಅಪ್ಲಿಕೇಶನ್ನ ನೀವು ಎಂಟ್ರಿ ಮಾಡೋಕೆ ಒಂದು ಆಫ್ ಮಾಡ್ಯಾರ. ಮೀನ್ಸ್ ಯಾವಾಗ ಆನ್ ಮಾಡ್ತಾರ ಅಂದ್ರೆ, ಸೊ ಅದು ಆನ್ ಮಾಡೋದು ಬಂದ್ಬಿಟ್ಟು ಈ ಸೆಕೆಂಡ್ ರೌಂಡ್ ಒಂದು ಮುಗಿದ್ಮೇಲೆ, ಅಥವಾ KCET ಒಂದು ಸೆಕೆಂಡ್ ರೌಂಡ್ ಮುಗಲಿ, ಅಥವಾ ಇನ್ನೂ ಒಂದು 15 ದಿನ ಆಗ್ಬೋದು. ಹೆಚ್ಚು ಕಮ್ಮಿ ಅಂದರೆ ಒಂದು 8ರಿಂದ 10 ದಿನ ಅಥವಾ 15 ದಿನ ಅಂತ ಇಟ್ಕೊಂಡು 15 ದಿನ ಈ ಒಂದು ಅಪ್ಲಿಕೇಶನ್ ಓಪನ್ ಆಗೋಕೆ ಒಂದು ಟೈಮ್ ಐತಿ. ಇಲ್ಲಿ ಸರ್ ಇವಾಗ ಯಾವಾಗ ಅಪ್ಲೈ ಮಾಡ್ಬೋದು, ಅಡ್ಮಿಷನ್ ಮಾಡಿದ್ಮೇಲೆ ಅಪ್ಲೈ ಮಾಡಬೇಕು ಅಥವಾ ಅಡ್ಮಿಷನ್ ಆಗೋಕ್ಕಿಂತ ಮೊದಲೇ ಅಪ್ಲೈ ಮಾಡಬೇಕಂತ ಕೇಳಿದ್ರೆ, ನೀವು ಅಡ್ಮಿಷನ್ ಆಗೋಕ್ಕಿಂತ ಮೊದಲೇ ಅಪ್ಲೈ ಮಾಡಬೇಕು. ಅಡ್ಮಿಷನ್ ಆದಮೇಲೆ ಅಪ್ಲೈ ಮಾಡಬೇಕು, ಮೊದಲೇ ಅಂತೂ ಬರೋಲ್ಲ. ಯಾಕಂದರೆ ನಿಮಗೊಂದು ಅಡ್ರೆಸ್ ಬೇಕಾಗಿರ್ತೈತಿ. ಲೈಕ್ ಇವಾಗ ನೀವು ಎಲ್ಲದಿರಿ, ನೀವು ಯಾವ ಕಾಲೇಜ್ ಓದಾಕತ್ತೀರಿ ಅಂತ ಹೇಳಕ್ಕೆ ಕೇಳ್ತೈತಿ. ಸೊ ಅದು ಕೇಳಿದಾಗ ನಾವು ಅದು ನಿಮ್ಮ ಕಾಲೇಜಿಗೆ ನಿಯರ್ ಆದಂಥ ಒಂದು ಹಾಸ್ಟೆಲ್ ಅಂದರೆ ನಿಮ್ಮ ಒಂದು ಅಡ್ರೆಸ್ ಕೊಟ್ಟಿರಿ ಅಂದ್ರೆ, ಸೊ ಅಲ್ಲಿ ನೀವು ನಿಮಗೆ ಒಂದು ಸೀಟನ್ನು ಅಲಾಟ್ ಮಾಡಿಕೊಡ್ತೀನಿ, ಒಂದು ಹಾಸ್ಟೆಲಲ್ಲಿ ಅಡ್ಮಿಟ್ ಮಾಡ್ಕೋತಾರೆ. ಸೊ ಈ ರೀತಿ ಐತಿ. ಅಡ್ಮಿಷನ್ ಆಗಬೇಕು, ಅದು ಅಪ್ಲಿಕೇಶನ್ ಆಗಬೇಕು ಅಂದ್ರೆ ನಿಮಗೆ ಅಡ್ಮಿಷನ್ ಆಗಬೇಕು. ಅಡ್ಮಿಷನ್ ಆದಮೇಲೆ ನೀವು ಅದಕ್ಕೆ ಅಪ್ಲೈ ಮಾಡೋಕೆ ಎಲಿಜಿಬಲ್ ಇರ್ತೀರಿ. ಸೊ ಐ ಹೋಪ್ ಇದು ಕ್ಲಿಯರ್ ಆಯಿತು ಅನ್ಕೋತೀನಿ. ಸರ್ ನಂದು ಇವಾಗ ಆಲ್ರೆಡಿ ಅಡ್ಮಿಷನ್ ಆಗೈತಿ, ನಾ ಹೆಂಗೆ ಮಾಡಲಿ ಅಂದ್ರೆ, ಇವಾಗ ನಿಮ್ಮೊಂದು ಕಾಲೇಜ್ ಬೇಕಾಗಿರ್ತೈತಿ, ನಿಮ್ಗೆ ಆಲ್ರೆಡಿ ಅಡ್ಮಿಷನ್ ಆಗೈತಿ, ಬಟ್ ಇದು ಓಪನ್ ಆಯಿತೋ ಇಲ್ಲೋ ಎಟ್ ಪ್ರೆಸೆಂಟ್ ಇದು ಹೇಳ್ತೀನಂತ. ಸ್ವಲ್ಪ ಅರ್ಥ ಮಾಡ್ಕೊಳ್ರಿ, ಕ್ರಿಟಿಕಲ್ ಐತಿ. ಏನಂದ್ರೆ ಎಟ್ ಪ್ರೆಸೆಂಟ್ ಸೊ ಪ್ರತಿಯೊಂದು ಹಾಸ್ಟೆಲ್ ಇದ್ರೊಳಗೆ ಇರ್ತಾರಲ್ಲ, ತಾಲೂಕು ಆಫೀಸ್ ಒಳಗೆ ಒಂದು ಹಾಸ್ಟೆಲ್ ಕಚೇರಿ ಇರ್ತೈತಲ್ಲ, ಸೊ ಆ ಒಂದು ಕಚೇರಿಯಲ್ಲಿ ನೀವೇ ಎಲ್ಲ ಒಂದು ಯಾರು ಅಡ್ಮಿಷನ್ ಆಗಿರ್ತೈತಿ ಇವಾಗ, ಸೊ ಇನ್ನೂ ಲಿಂಕ್ ಓಪನ್ ಆಗಿರಲಿಲ್ಲ, ನಿಮಗೆ ಅಪ್ಲೈ ಮಾಡ್ಲಿಕ್ಕೆ ಬರಲಿಲ್ಲ ಅಂದರು. ಸೊ ಪ್ರತಿಯೊಂದು ತಾಲೂಕುಗಳಿಗೂ ಒಂದು ಹೆಡ್ ಅಂತ ಇರ್ತಾರೆ, ಅಂದರೆ ಹಾಸ್ಟೆಲ್ ಹೆಡ್ ಅಂತೇಳಿ. ಸೊ ಅವ್ರಿಗೆ ಹೋಗಿ ನೀವು ಮೀಟ್ ಆಗಿ, ಸರ್ ಹಿಂಗೆ ನಾನು ಅಪ್ಲೈ ಮಾಡಬೇಕು ಈ ಒಂದು ಕಾಲೇಜಲ್ಲಿ, ಸೊ ಹಿಂಗೆ ಅಡ್ಮಿಷನ್ ಆಗೈತೆ ಅಂದು, ಇವಾಗ ಆಲ್ರೆಡಿ ಕಾಲೇಜು ಸ್ಟಾರ್ಟ್ ಆಗಕ್ಕೆ ಬಂದೈತಿ, ನಾನು ಇವಾಗ ಫಸ್ಟ್ ಒನ್ ಒಳಗೆ ಹಿಂಗೆ ಕಾಲೇಜ್ ಇದು ಆಗೈತಿ, ನಂಗೆ ಸ್ಟೇ ಮಾಡೋಕ್ಕಿಲ್ಲ, ಪೇ ಮಾಡೋಕೆ ಅಷ್ಟೊಂದು ಅಮೌಂಟ್ ಇಲ್ಲ ನನ್ನ ಹತ್ರ. ಸೊ ನಂಗೆ ಅಪ್ಲಿಕೇಶನ್ ಹಾಕ್ತೀನಿ ತೊಗೊರಿ ಸರ್ ಅಂತ. ನೀವು ಆಫ್ಲೈನ್ ಮುಖಾಂತರ ನೀವು ಹೋಗಿ ಅಲ್ಲಿ ಅಪ್ಲಿಕೇಶನನ್ನು ಕೊಡ್ಬೋದು ಫಾರ್ BCM ಸ್ಟೂಡೆಂಟ್ಸ್. ನೀವು ಅಪ್ಲಿಕೇಶನಲ್ಲಿ ಅಲ್ಲಿ ಕೊಟ್ರಿ ಅಂದ್ರೆ, ಸೊ ನಿಮಗೆ ಏನಪ್ಪ ಅಂತಂದ್ರೆ ನೀವು ಅಪ್ಲೈ ಮಾಡ್ಬೋದು. ಅಂದರೆ ಡೈರೆಕ್ಟ್ ಅವರೇ ಅಪ್ಲೈ ಮಾಡ್ಕೋತಾರೆ. ಸೊ ಒಂದು ಮೆರಿಟ್ ಲಿಸ್ಟ್ ಬಿಡ್ತಾರೆ. ಸೊ ಯಾರ್ಯಾರು ಎಲಿಜಿಬಲ್ ಅದಾರೆ ಅವರಿಗೆ, ಯಾರು ರಿಸಲ್ಟ್ ಚೆನ್ನಾಗಿರ್ತೈತಿ ಅವ್ರನ್ನ ತೊಗೋತಾರೆ. ಇವಾಗ ಒಂದು 5 ಜನ ಎಕ್ಸಾಂಪಲ್ ವಿದ್ಯಾರ್ಥಿಗಳದಾರ ಅಂತ ತಗೋರಿ. ಒಬ್ಬೊಂದು 95, ಒಬ್ಬ 94, 93, 92, 91 ಹಿಂಗೆ ಇರ್ತೈತಿ. ಸೊ ಅದ್ರಾಗ 95 ಒಂದು ಮೆರಿಟ್ ಜಾಸ್ತಿ ಇರ್ತೈತಿ, ಒಂದು ರ್ಯಾಂಕ್ ಚೆನ್ನಾಗಿರ್ತೈತಿ. ಸೊ ಅವನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಯಾರು ಜಾಸ್ತಿ ಚೆನ್ನಾಗಿರೋ ರ್ಯಾಂಕ್ ಐತಿ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಮತ್ತು ಕ್ಯಾಸ್ಟ್ ವೈಸು ಹೋಗ್ತೈತಿ. ಸೊ ರ್ಯಾಂಕ್ ಕಡಿಮೆ ಇದ್ದು ನಮ್ದು ಕ್ಯಾಸ್ಟ್ ಚೆನ್ನಾಗೈತಿ ಅಂದರೆ, ಕ್ಯಾಸ್ಟ್ ಇದೈತೆ ಅಂತಾರೆ, ಲೋ ಕ್ಯಾಸ್ಟ್ ಐತಿ ಅಂದ್ರೆ, ಸೊ ಅವ್ರನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಈ ರೀತಿಯಾದಂಥ ಒಂದು ಪ್ರೋಸೆಸ್ ಇರ್ತೈತಿ. ಸೊ ಅದಕ್ಕೆ ನೀವು ಅಪ್ಲೈ ಮಾಡೋಕೆ ಇವಾಗಿನ್ನೂ ಡೇಟ್ ಲಿಂಕ್ ಓಪನ್ ಆಗಿಲ್ಲ. ಇತ್ತು ನಿಮ್ಗೆ ಏನಾದರೂ ಭಾಳ ನೆಸಸರಿ ಐತಿ, ನನಗೆ ಹೋಗಲೇಬೇಕು, ನನ್ನ ಅಡ್ಮಿಷನ್ ಆಗೈತಿ, ಇವಾಗ ಏನಾದರೂ ಕಾಲೇಜ್ ಇನ್ ಕೇಸ್ ಚಾಲೂ ಆಗೋದೈತಿ, ಸೊ ನಾನು ಮೊದಲೇ ಆಗಬೇಕು ಅಂದ್ರೆ ಆ ಒಂದೇನು ಕಾಲೇಜಿನ ನಿಯರೆಸ್ಟ್ ಏರಿಯಾದು ಯಾವ ಹಾಸ್ಟೆಲ್ ಇರ್ತಿಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂಥ ತಾಲೂಕು ಯಾವ್ದು ಇರ್ತೈತೆ ನೋಡಿ, ಅಲ್ಲಿ ಹೋಗಿ ನಿಮ್ಮದೆಲ್ಲ ಡಾಕ್ಯುಮೆಂಟ್ ಏನೇನು ಬೇಕು ಅದನ್ನೆಲ್ಲ ತೊಗೊಂಡು ಹೋಗಿ ನೀವು ಅಲ್ಲಿ ಒಂದು ಅವ್ರಿಗೆ ಕೊಡಬೇಕಾಕೈತಿ. ಇತ್ತು ನಿಮಗೆ ಡಾಕ್ಯುಮೆಂಟ್ ಗೊತ್ತಿಲ್ಲ ಅಂದರೆ ಅಲ್ಲಿ ಹೋಗಿ ಕೇಳ್ರಿ ಅವರಿಗೆ. ಅಂದರೆ ಒಂದು ಹಾಸ್ಟೆಲ್ ಹೆಡ್ ಯಾರು ಇರ್ತಾರಲ್ಲ, ಸೊ ಅವ್ರಿಗೆ ಈ ರೀತಿ ಐತೆ ಸರ್, ನಾನು ಹೆಂಗೆ ಒಂದು ಪ್ರೊಸೀಜರ್ ನೀವು ಕೇಳಿದ್ರಿ ಅಂದರೆ ಅವ್ರು ನಿಮ್ಗೆ ಹೇಳ್ತಾರೆ. ಸೊ ಈ ಡಾಕ್ಯುಮೆಂಟ್ ತೊಗೊಂಬರಿ ನಾವು ಅಂತ ಹೇಳ್ತಾರೆ, ನಾವು ನಿಮ್ಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಆ ಡಾಕ್ಯುಮೆಂಟ್ ಒಯ್ದು ನೀವು ಅವ್ರಿಗೆ ಕೊಟ್ರಿ ಅಂದ್ರೆ ಅವ್ರು ನಿಮಗೆ ಒಂದು ಯಾವುದಾದ್ರೂ ಒಂದು ಹಾಸ್ಟೆಲ್ನ ಅಲಾಟ್ ಮಾಡ್ತಾರಂತ. ಸೊ ಇದು BCM ಬಗ್ಗೆ ಕ್ಲಿಯರ್ ಆಯಿತು. ಇನ್ನು SC/ST ಹಾಸ್ಟೆಲ್ ವಿದ್ಯಾರ್ಥಿಗಳದ್ದು ಹೆಂಗಪ್ಪ, ನಾನು ಇವಾಗ SC/ST ಹಾಸ್ಟೆಲಿಗೆ ಅಪ್ಲೈ ಮಾಡ್ತೀನಿ ಸರ ಅಂದ್ರೆ, ಸೊ SC/ST ಒಂದು ಹಾಸ್ಟೆಲಿಗೆ ಅಪ್ಲೈ ಮಾಡೋರು ಇದ್ರಿ ಅಂದ್ರೆ, ಸೊ ನಿಮಗೆ ಓಪನ್ ಐತಿ ವೆಬ್ಸೈಟ್. ಸೊ ನೀವು ಅಪ್ಲೈ ಮಾಡ್ಬೋದು. ಇದು ಎಲ್ಲಿವರೆಗೂ ಅಂದ್ರೆ 30ನೇ ತಾರೀಕು ಅಂಟಿಲ್ ಡಿಸೆಂಬರ್ವರೆಗೂ ಸ್ಟಾರ್ಟ್ ಐತಿ ಅಂತ ಹೇಳ್ಯಾರ. ಅಂದರೆ ನೆಕ್ಸ್ಟ್ ಇವಾಗ ಇಲ್ಲಿಂದ ಅಂದರೆ ಪೋಸ್ಟ್ ಮ್ಯಾಟ್ರಿಕ್ ವಿದ್ಯಾರ್ಥಿಗಳಿಗೆ 30/10/2026ನೇ ತಾರೀಕುವರೆಗೂ ಈ ಒಂದು ಲಿಂಕ್ ವೆಬ್ಸೈಟ್ ಓಪನ್ ಇರ್ತೈತಿ. ನೀವೆಲ್ಲ ಅಪ್ಲೈ ಮಾಡ್ಬೋದು. SC/ST ವಿದ್ಯಾರ್ಥಿಗಳು ಏನು ಹಾಸ್ಟೆಲ್ ಇರ್ತೈತಿ, SC/ST ಹಾಸ್ಟೆಲೇ ಬೇರೆ, BCM ಹಾಸ್ಟೆಲೇ ಬೇರೆ. BCM ಕನ್ಸಿಸ್ಟ್ ಆಫ್ ಲೈಕ್ ಎಲ್ಲ ಕ್ಯಾಟಗರಿದು ಎಲ್ಲ ವಿದ್ಯಾರ್ಥಿಗಳು ಇರ್ತಾರೆ. ಇಲ್ಲಿ SC/ST ಎಲ್ಲ ಯಾವುದೇ ಇದಿರಂಗಿಲ್ಲ, ಎಲ್ಲರೂ ಇರ್ತಾರೆ. ಬಟ್ SC/STಯಲ್ಲಿ ಜಾಸ್ತಿ ಪ್ರಿಯಾರಿಟಿ ಕೊಡೋದು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಹೇಳಕ್ಕೆ ಒಂದೇನೋ ಇದು ಐತಿ. ಬಟ್ ನೀವು ಅಲ್ಲಿ ಅಪ್ಲೈ ಮಾಡ್ಬೋದು. ಇಪ್ಪ ನಿಮಗೆ ಅಲ್ಲಿ ಸಿಕ್ಕರೆ ನೀವು ಅಲ್ಲಿ ಹೋಗ್ಬೋದು, ಇಲ್ಲ ನಿಮಗೆ ಇಲ್ಲಿ ಸಿಗ್ತೈತಿ ಅಂದರೆ ನೀವು ಈ ಕಡೆನೂ ಹೋಗ್ಬೋದು. ಸೊ ಇದಾಯಿತು. ಇವಾಗ SC/ST ವಿದ್ಯಾರ್ಥಿಗಳು ಪೋರ್ಟಲ್ ಓಪನ್ ಐತಿ. ನೀವು ಲಾಗಿನ್ ಆಗಿ ಅಂದರೆ ಒಂದು SHP ಪೋರ್ಟಲ್ ಹೋಗಿ ನೀವು ಅಪ್ಲೈಯನ್ನು ಮಾಡ್ಕೋಬೋದು. ಸೊ BCM ವಿದ್ಯಾರ್ಥಿಗಳಿಗೆ ಸೇಮ್ SHP ಪೋರ್ಟಲ್ ಇರ್ತೈತಿ, ಸ್ಟೂಡೆಂಟ್ ಹಾಸ್ಟೆಲ್ ಪೋರ್ಟಲ್ ಅಂತ.
ಸೊ ಲಾಗಿನ್ ಆಗಿ ಅಲ್ಲಿ ನೀವು ಹಾಸ್ಟ್ಲಿಗೆ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದು. ಒನ್ಸ್ ನೀವು ಸೆಕೆಂಡ್ ರೌಂಡ್ ಅಥವಾ ತರ್ಡ್ ರೌಂಡಿಗೆ ಹೋದ್ಮೇಲೆ ಲಿಂಕ್ ಓಪನ್ ಆಯಿತು ಅಂದ್ರೆ ನಾನು ನಿಮಗೆ ಖುದ್ದಾಗಿ ಲಿಂಕ್ ಕಳಿಸ್ತೀನಿ ಅಂತ ನೀವು ಜಸ್ಟ್ ಅವಾಗ ಬಂದು ಜಸ್ಟ್ ನನಗೆ ಲಿಂಕ್ ಸರ್ ಹಾಸ್ಟೆಲ್ದು ಅಂದ್ರೆ ನಾವು ಓಪನ್ ಆಗೈತಿ ಇಲ್ಲಿ ಕೇಳಿದ್ರೆ ನಾನು ಇವಾಗ ಮತ್ತೆ ಒಂದು ವೀಡಿಯೋ ಮಾಡ್ತೀನಿ ಅಂತ. ಸೊ ಹಾಸ್ಟೆಲ್ ಅಪ್ಲಿಕೇಶನ್ ಓಪನ್ ಆಗೈತಿ. ಸೊ ಯಾರ್ಯಾರು ಅಪ್ಲೈ ಮಾಡಿಲ್ಲ ಅಪ್ಲೈ ಮಾಡಿರಿ ಅಂತೇಳಿ ನಾನೇ ನಿಮಗೆ ಖುದ್ದಾಗಿ ಹೇಳ್ತೇನಂತ. ಸೊ ಯಾವುದೇ ರೀತಿ ವರಿ ಮಾಡ್ಕೊಳ್ಳೋದೇನು ಬೇಡ. ಸೊ ಈಗ ಪ್ರೆಸೆಂಟ್ ಅದು ಲಿಂಕ್ ಓಪನ್ ಇಲ್ಲ. ಸೊ ಅದು ಬಂದ್ ಮಾಡ್ಯಾರ, ಯಾಕಂದರೆ ಪ್ರೊಫೆಷ್ನಲ್ ಕೋರ್ಸ್ಗಳು ಇನ್ನೂ ಸ್ಟಾರ್ಟ್ ಆಗಿಲ್ಲ, ಕಾಲೇಜು ಸ್ಟಾರ್ಟ್ ಆಗಿಲ್ಲ, ಲೈಕ್ ಅಡ್ಮಿಷನು ಸ್ಟಾರ್ಟ್ ಆಗಿಲ್ಲ. ಸೊ ಅದಕ್ಕಾಗಿ ಅದನ್ನು ಬಂದಿಟ್ಟಾರೆ. ಆಮೇಲೆ ಅದು ಒನ್ಸ್ ಸ್ಟಾರ್ಟ್ ಆದಮೇಲೆ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಸೊ ನೀವು ಅವಾಗ ಜಾಯ್ನ್ ಆಗ್ಬೋದು. ಸೊ ಇನ್ಯಾರು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರೆಯೋಕ್ಕೆ ಹೋಗ್ಬೇಡ್ರಿ. ಇನ್ಯಾರು ಹೊಸದಾಗಿ ನೋಡೋಕತ್ತಿದ್ರಿ, ಐ ಹೋಪ್ ಕ್ಲಿಯರ್ ಆಯಿತು ಅನ್ಕೋತೀನಿ. ನಿಮಗೆ ಕ್ಲಿಯರ್ ಆಗಲಿ ಒಂದ್ಸಲ ವೀಡಿಯೋನ ನೋಡಿರಿ, ನಿಮಗೂ ಗೊತ್ತಾಕೈತಿ. ಇದಾಗಿತ್ತು ಇವತ್ತು ನೋಡು. ಮತ್ತು ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಅಂತ. ಓಕೆ ಟಾಟಾ ಬಾಯ್.